ಈ ಶತಮಾನ ಕಂಡರಿಯದಂಥ ಭಾಳ ದೊಡ್ಡ ಮಹಿಳೆಯರ ಮೇಲೆ ನಡೆದಂಥ ದೌರ್ಜನ್ಯ ಇದು. ಈ ದೌರ್ಜನ್ಯವನ್ನು ಖಂಡಿಸುವ ಸಲುವಾಗಿ ನಾವು ಧಾರವಾಡದಿಂದ ಸಾಹಿತಿಗಳು, ಕಲಾವಿದರು, ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಬಂದಿವೆ. ಹೆಣ್ಣಿನ ಗಣತೆಯನ್ನು ಮತ್ತು ಆಕೆಯ ಬದುಕುವ ಹಕ್ಕನ್ನು ಇತ್ತೀಚಿನ ದಿನಗಳದರ ಮೇಲೆ ನಡೀತಾ ಇರುವಂಥ ದಾಳಿಯನ್ನು ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಹುಬ್ಬಳ್ಳಿಯಲ್ಲಿ ಇಬ್ಬರು ಹುಡುಗಿಯರನ್ನು ಹತ್ಯೆ ಮಾಡಲಾಯಿತು. ಅದರ ನಂತರ ಅತ್ಯಂತ ಭಯಾನಕವಾದಂಥ ಹೇಯವಾದಂಥ ಕೃತ್ಯವನ್ನು ಹಾಸನದ ಸಂಸದರಾದಂಥ ಮತ್ತು ಮಾಜಿ ಪ್ರಧಾನಿಯ ಮೊಮ್ಮಗ ಮಾಡಿದಂಥ ಈ ಕೆಲಸ ಇದೆಯಲ್ಲ, ಈ ಕೃತ್ಯಕ್ಕೆ ದೇಶ ತಲೆ ತಗ್ಗಿಸುವ ಹಾಗೆ ಆಗಿದೆ. ಮೊದಲನೇದಾಗಿ ಇದನ್ನು ದೇವೇಗೌಡರು ಒಬ್ಬ ಪ್ರಧಾನಮಂತ್ರಿಯನ್ನು ಈ ದೇಶಕ್ಕೆ ಕೊಟ್ಟಂಥ ಈ ನೆಲದ ಹೆಣ್ಣು ಮಕ್ಕಳ ಧ್ವನಿಗೆ ಅವರು ತಮ್ಮ ಧ್ವನಿಯನ್ನು ಸೇರಿಸಬೇಕಾಗಿತ್ತು. ಕಾನೂನಲ್ಲ, ಸ್ವತಃ ಪ್ರಧಾನಮಂತ್ರಿಗಳೇ ನನ್ನ ಮೊಮ್ಮಗ ಮಾಡಿದಂಥ ಈ ಹೀನ ಕೃತ್ಯಕ್ಕೆ ಅವನಿಗೆ ಸರಿಯಾದಂಥ ಶಿಕ್ಷೆ ಆಗಲಿ ಅನ್ನುವಂಥದ್ದು ಮತ್ತು ಆ ಸಂತ್ರಸ್ತ ಮಹಿಳೆಯರ ಜೊತೆಗೆ, ನೊಂದ ಮಹಿಳೆಯರ ಜೊತೆಗೆ, ಕುಟುಂಬದ ಜೊತೆಗೆ ನಾನು ಇರ್ತೀನಿ ಅನ್ನುವಂಥ ಮಾತುಗಳನ್ನು ನಾವು ನಿರೀಕ್ಷೆ ಮಾಡಿದ್ವಿ. ಆದರೆ ನಮ್ಮ ನಿರೀಕ್ಷೆಯನ್ನು ಸನ್ಮಾನ್ಯ ದೇವೇಗೌಡರು ಖುಷಿ ಮಾಡಿದರು. ಇವತ್ತು ಕರ್ನಾಟಕದೊಳಗಿರುವಂಥ ಎಲ್ಲ ಮಹಿಳೆಯರಿಗೆಲ್ಲ, ಇಡೀ ದೇಶದ ಮಹಿಳೆಯರಿಗೆ ಒಂದು ಆತಂಕ ಕಾಡ್ತಾ ಇದೆ. ಸ್ವಾತಂತ್ರ್ಯ ನಂತರದ ಈ ಭಯಾನಕವಾದಂಥ ಕಳೆದ 10 ವರ್ಷದ ಅವಧಿಯೊಳಗೆ ಧರ್ಮದ ಹೆಸರಿನೊಳಗೆ, ರಾಜಕಾರಣದ ಹೆಸರಿನೊಳಗೆ ಮಹಿಳೆಯರನ್ನು ಶೋಷಣೆ ಮಾಡ್ತಾ ಇರುವಂಥ ಈ ರೀತಿ ಯಾವಾಗ ನಿಲ್ಲುತ್ತಾ ಅನ್ನುವಂಥ ಪ್ರಶ್ನೆಗಳು ನಮಗೆ ಕಾಡ್ತಾ ಇವೆ. ಇವತ್ತು ನೀವು ಬೇಟಿ ಪಡಾವೋ ಬೇಟಿ ಬಚಾವೋ ಅನ್ನುವಂಥ ಮಾತನ್ನು ಹೇಳ್ತೀರಿ. ಅದರ ಮಕ್ಕಳು ಹಾಡು ಹಗಲೇ ಕೊಲ್ಲಲ್ಪಡ್ತಾ ಇರುವಂಥ ಈ ಹೊತ್ತಿನೊಳಗೆ ಅಷ್ಟೇ ಅಲ್ಲ, ಅಸಹಾಯಕರಾದಂಥ ಹೆಣ್ಣು ಮಕ್ಕಳನ್ನು ತಮ್ಮ ಕಾಮತೃಷೆಗಾಗಿ ಬಳಸಿಕೊಳ್ಳುವಂಥ ಪುರುಷ ಪ್ರಧಾನ ವ್ಯವಸ್ಥೆಯ ಜಮೀನ್ದಾರಿಕೆಯ ಈ ಒಂದು ರೂಢಿ ನಿಯಮವನ್ನು ಇವತ್ತು ನಾವು ಒಕ್ಕೊರಲಿನಿಂದ ಖಂಡಿಸ್ತಾ ಇದ್ದೇವೆ. ಹೆಣ್ಣನ್ನು ಭೋಗದ ವಸ್ತು ಅನ್ನುವಂಥ ನಮ್ಮ ಪರಂಪರೆಯ ಒಂದು ನಂಬಿಕೆ ಇದೆಯಲ್ಲ, ಅಥವಾ ಜಮೀನ್ದಾರಿಕೆಯ ಊಳಿಗಮಾನ್ಯ ವ್ಯವಸ್ಥೆಯ ಲಕ್ಷಣ ಇದೆಯಲ್ಲ, ಅದನ್ನು ಇವತ್ತು ಪ್ರಜಾಪ್ರಭುತ್ವದೊಳಗೆ ರಾಜಕಾರಣದ ಬಲಿಷ್ಠ ಮನೆತನಗಳು, ಬಲಿಷ್ಠ ವ್ಯಕ್ತಿಗಳು, ದುಡ್ಡು ಇರುವಂಥವರು ಅದನ್ನು ಇವತ್ತು ಒಂದು ರೀತಿಯಾಗಿ ಅದನ್ನು ತಮ್ಮ ಹಕ್ಕು ಅನ್ನುವಂಥ ರೀತಿ ಒಳಗೆ ಹೆಣ್ಣು ಮಕ್ಕಳನ್ನು ಅವರ ಅಸಹಾಯಕತೆಯನ್ನು ಬಳಸಿಕೊಳ್ಳುವಂಥದ್ದನ್ನು ನೋಡ್ತಾ ಇದ್ದೇವೆ. ಪ್ರಜ್ವಲ್ ರೇವಣ್ಣನ ಈ ಹತ್ಯಾಕಾಂಡ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನದಲ್ಲಿರುವಂಥ ಜನರಿಗೆ ನಾನು ಕೈ ಮುಗಿದು ಕೇಳಿಕೊಳ್ಳುವಂಥ ಒಂದು ವಿನಂತಿ ಏನು ಅಂತಂದ್ರೆ, ಈ ಕೃತ್ಯದೊಳಗೆ ಭಾಗಿ ಮಾಡಿಕೊಳ್ಳಂಥ ಅಥವಾ ಈ ಹೇಯ ಕೃತ್ಯಕ್ಕೆ ಒಳಪಡಿಸಿಕೊಂಡಂಥ ಹೆಣ್ಣು ಮಕ್ಕಳನ್ನು ನೀವು ಸಹಾನುಭೂತಿಯಿಂದ ನೋಡಬೇಕು. ಅವರನ್ನು ಮುಂದಿನ ದಿನಗಳಲ್ಲಿ ನೀವು ಅಪಮಾನಿಸುವಂಥ ಕೆಲಸವನ್ನು ಮಾಡಬೇಡ್ರಿ. ಅವರು ಪ್ರತಿ ಮನೆಯಲ್ಲಿಯೂ ಅದಾರ ಅವರು. ಹೀಗಾಗಿ ನಮ್ಮ ಮನೆಯ ಹೆಣ್ಮಕ್ಳು ಅನ್ನುವಂಥ ಕಾರಣದಿಂದ ನಾವು ಇವತ್ತು ಆ ಹೆಣ್ಮಕ್ಳನ್ನು ಸಹಾನುಭೂತಿಯಿಂದ ನೋಡಬೇಕಾಗೈತಿ. ಜೊತೆಗೆ ನಾನು ಸರ್ಕಾರಕ್ಕೆ ಮತ್ತು ನ್ಯಾಯಾಂಗಕ್ಕೆ ಒಂದು ವಿನಂತಿಯನ್ನು ಮಾಡ್ಕೊಳ್ಳೋದೇನು ಅಂತಂದ್ರೆ, ಸಂತ್ರಸ್ತ ಮಹಿಳೆಯರೇ ಬಂದು ಅವರು ದೂರನ್ನು ಸಲ್ಲಿಸಬೇಕು ಅನ್ನುವಂಥದ್ದು ಇದೆಯಲ್ಲ, ಅದು ಇನ್ನೊಂದು ರೀತಿಯ ಹಿಂಸೆ. ಅದು ನಮ್ಮ ಕಾನೂನಿನ ಇದು ಪರಿಧಿ ಇದೆಯಲ್ಲ, ಇದರೊಳಗೆ ಅವರು ಬಂದು ನನಗೆ ಹೀಗೆ ಮಾಡಿದರು ಅನ್ನುವಂಥ ಹೇಳಿಕೆಗೆ ಏನೋ ಕೊಡೋದಿದೆಯಲ್ಲ, ಅದು ಮತ್ತೆ ಅವ್ರು ರೇಪಿಗೆ ಒಳಪಟ್ಟ ಹಾಗೆ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಬೇರೆ ವಿಧಾನದಿಂದ ಇದನ್ನು ತನಿಖೆಗೆ ಒಳಪಡಿಸೋದ್ರ ಜೊತೆಗೆ ನಮ್ಮ ಕೈಯಲ್ಲೇ ಇದೆ. ಇದಕ್ಕೇನು ಮತ್ತೆ ಸಾಕ್ಷಿಗಳು ಬೇಕಾಗಿಲ್ಲ. ಅವು ಎಲ್ಲ 1-2 ಆಗಿದ್ರೆ ಅದರ ಏನೋ ನಾವು ಬದಲಿಸಿವಿ, ಏನೋ ಮ್ಯಾಪಿಂಗ್ ಮಾಡ್ಯಾರ ಅದನ್ನೆಲ್ಲ ಹೇಳ್ಬೋದಾಗಿತ್ತು. ಸಾವಿರಾರು ಮಹಿಳೆಯರು ಅಂದಾಗ ಇದು ಸತ್ಯ ಐತಿ ಅನ್ನುವಂಥದ್ದು ಕಣ್ಣಿಗೆ ನಿಚ್ಚಳವಾಗಿ ಕಾಣಿಸ್ತಾ ಇರುವಂಥ ಹೊತ್ತಿನೊಳಗೆ ಬೇರೆ ಸಾಕ್ಷಿಗಳನ್ನು ಹುಡುಕಿಕೊಂಡು ಹೋಗಿ ಅವನಿಗೆ ಶಿಕ್ಷೆ ಕೊಡೋದಲ್ಲ, ಇರುವಂಥ ಈಗೇನು ದಾಖಲೆಗಳದಾವಲ್ಲ ಅವುಗಳನ್ನು ಇಟ್ಕೊಂಡು ಶಿಕ್ಷೆ ಕೊಡುವಂಥದ್ದಾಗಬೇಕು. ಇಂತಹ ವ್ಯಕ್ತಿಗಳು ರಾಜಕಾರಣದಲ್ಲಿ ಇರಬಾರದು ಅನ್ನುವಂಥದ್ದು ಇದರ ಮೂಲಕ ಸಾಬೀತಾಗಬೇಕು. ನಮ್ಮದು ಇದು ಭಾರತೀಯ ಸಂಸ್ಕೃತಿ ಅಂತಾರೆ. ಭಾರತವನ್ನು ಈ ದೇಶದಲ್ಲಿ ನಾರಿಯನ್ನು ಮಾತೆಗೆ ಹೋಲಿಸ್ತಾರೆ. ಮತ್ತು ಇಡೀ ಭವ್ಯ ಭಾರತವನ್ನು, ಈ ಸಂಸ್ಕೃತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಪ್ರಪಂಚದ ಎಲ್ಲ ದೇಶಗಳಲ್ಲೂ ಇದರ ಮಾದರಿಯನ್ನು ಬೇಕು ಅಂತ ಬಯಸ್ತಾರೆ. ಅಂತ ಇವರು ಪ್ರಚಾರ ಮಾಡ್ತಕ್ಕಂಥ ಈ ನೆಲದಲ್ಲಿ ಇಂಥದ್ದು ನಡೆದಿರೋ ಅಂಥದ್ದು 2000 ಮೇಲೆ ಮಹಿಳೆಯರ ಬೆತ್ತಲೆ ಇದನ್ನು ಪೆನ್ ಡ್ರೈವ್ ಮೂಲಕ ಎಲ್ಲರಿಗೂ ಪ್ರಚಾರ ಮಾಡಿರೋ ಅಂಥದ್ದು. ಇದು ನಾನು ಕಂಡಂತೆ ಒಬ್ಬ ಜನಸಾಮಾನ್ಯನಾಗಿ ಕಂಡಿರೋ ಒಂದು
ಅಭಿಪ್ರಾಯ ಅಂದರೆ ಇಡೀ ಪ್ರಪಂಚದ ಯಾವ ದೇಶಗಳಲ್ಲೂ ಮುಂದುವರೆದ ದೇಶಗಳು ಯಾವುದರಲ್ಲೂ ಈ ಥರ ಈ ಸೆಕ್ಸ್ ವಿಷಯದಲ್ಲಿ ಆಗಿಲ್ಲ ಅಂತ ಹೀನ ಅತಿಯಾದಂಥ ಹೀನ ಅಂದರೆ ನಾನು ಏನು ಹೇಳೋಕ್ಕೆ ಎಕ್ಸಾಂಪಲ್ ಹೇಳ್ತೇನೆ ಅಂದರೆ ಪ್ರಪಂಚದ ಮುಂದುವರೆದ ದೇಶಗಳು ಸೆಕ್ಸಿಗೆ ಅದಷ್ಟೊಂದು ದೊಡ್ಡದಾಗಿ ಮಾತು ಕೊಡಲ್ಲ. ಆದರೂ ಸಹ ಇಂಥ ಒಂದು ನೆಲದಲ್ಲಿ, ಅದು ಭಾರತದ ಪರಂಪರೆ ಇರ್ತಕ್ಕಂಥ ನೆಲದಲ್ಲಿ ಇಷ್ಟು ಹೀನಾಯವಾದಂಥ ಘೋರ ಕೃತ್ಯ, ಯಾರು ಕಂಡರಿಯದ ಕೃತ್ಯ ಆಗಿರೋದು, ಇದು ಭಾರಿ ನಾಚಿಕೆಡಿ ಇಡೀ ಮಾನವ ಕುಲವೇ. ನನ್ನನ್ನು ಮತ್ತು ಚಪ್ಪಲಿ ಒಲೆಯಿಂದ ಹಿಡಿದುಬಿಟ್ಟು ನಮ್ಮ ಪ್ರಧಾನಿಯವರಿಗೂ ಅವಮಾನದಿಂದ ತಲೆದಕ್ಕಿಸುವಂಥ ಒಂದು ಕೃತ್ಯ ಸರ್. ದಯವಿಟ್ಟು ನಾನೊಬ್ಬ ಜನಸಾಮಾನ್ಯನಾಗಿ ಕೇಳ್ಕೊಳೋದು ಏನಂದರೆ, ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅಥವಾ ಅಂತಾರಾಷ್ಟ್ರೀಯ ಸಮೂಹಗಳಿರ್ಬೋದು, ಅವರೆಲ್ಲರೂ ಸೇರಿಕೊಂಡು ಇದನ್ನು ಒಂದು ಒಳ್ಳೆಯ ಕಾನೂನಾತ್ಮಕ ರೀತಿಯಲ್ಲಿ ಇದನ್ನು ಬಗೆಹರಿಸಿ, ಮತ್ತೆ ನಮ್ಮ ಪರಂಪರೆ, ನಮ್ಮ ಭವ್ಯ ಭಾರತದ ಪರಂಪರೆ ಏನಿತ್ತಲ್ಲ, ಮಾತೆ, ಸ್ತ್ರೀಗೆ ಮಾತೆಯ ಒಂದು ಸ್ಥಾನಮಾನ ಕೊಟ್ಟಿರೋದನ್ನು ಅದನ್ನು ಮತ್ತೆ ನೆಲೆಸಬೇಕು ಅಂತ ನನ್ನ ಅಭಿಪ್ರಾಯ. ನಾವು ಈ ದೇಶದಲ್ಲಿ 90ರ ದಶಕದಲ್ಲಿ ಭಾವರಿ ದೇವಿಯ ಒಂದು ಘಟನೆಯನ್ನು ನೋಡಿದ್ವಿ. ಆವಾಗಲೂ ಭಾವರಿ ದೇವಿಯ ಒಂದು ವರ್ಕ್ ಪ್ಲೇಸ್ ಹೆರಾಸ್ಮೆಂಟ್ ಏನಿತ್ತು ಅದನ್ನು ಖಂಡಿಸಿ ಭಾವರಿ ದೇವಿಗೆ ನ್ಯಾಯ ಕೊಡಿಸುವಂಥ ಸೆಕ್ಷನ್ಗಳು ಇರಲಿಲ್ಲ. ಆಗ ಇಡೀ ದೇಶದ ಮಹಿಳಾ ಸಂಘಟನೆಗಳು ವಿಶಾಖ ಅನ್ನೋ ಕಲೆಕ್ಟಿವ್ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಕದ ತಟ್ಟಿದಾಗ ವಿಶಾಖ ಗೈಡ್ಲೈನ್ಸ್ ಬಂತು. ವರ್ಕ್ ಪ್ಲೇಸ್ ಹೆರಾಸ್ಮೆಂಟಿಂದ ಮಹಿಳೆಯರನ್ನು ರಕ್ಷಿಸುವಂಥ ಕಾನೂನು ಬಂತು. ಅದ ನಂತರ ಮತ್ತೆ ಆ ಕಾನೂನುಗಳನ್ನು ಮೀರಿ ಹೊಸ ಹೊಸ ರೌದ್ರ ರೂಪಗಳನ್ನು ತೋರ್ಸೋಕ್ಕೆ ಶುರು ಮಾಡಿದ್ರು. ಆಗ ನಡೀತು ನಿರ್ಭಯ ಕೇಸು. ಆಗ ಕೂಡ ಮಹಿಳಾ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ದೆಹಲಿಯಲ್ಲಿ ತಿಂಗಳಾನ್ಗಟ್ಲೆ ಸ್ಟ್ರೈಕನ್ನು ಮಾಡಿ ವರ್ಮಾ ಕಮಿಟಿ ಫಾರ್ಮ್ ಆಯಿತು. ಸೊ ಆಗ ಮತ್ತೆ ಮಹಿಳೆಯರ ಪರವಾಗಿ ಕಾನೂನುಗಳು ಬಂದವು. ಈಗ ಇವತ್ತಿನ ಈ ಪ್ರಜ್ವಲ್ ರೇವಣ್ಣನ ವಿಕೃತ ಲೈಂಗಿಕತೆ ನೋಡಿದ್ರೆ ಈಗಿರೋ ಎಲ್ಲ ಸೆಕ್ಷನ್ಗಳನ್ನು ಮೀರಿಸ್ದಂಗೆ ಕಾಣ್ತಾ ಇದೆ. ಈಗ ನಾವು ಕೇಳೋದು ಒಂದೇನೆ, ಹೊಸ ಸೆಕ್ಷನ್ಗಳನ್ನು ಹಾಕಿ ನ್ಯಾಯಾಲಯಗಳಿಗೆ ನಮ್ಮ ರಿಕ್ವೆಸ್ಟು, ಈ ಇದೊಂದು ಉದಾಹರಣೆಯಾಗಿ, ಐತಿಹಾಸಿಕ ಘಟನೆ ಅನ್ನೋದನ್ನು ಉದಾಹರಣೆಯಾಗಿ ಇಟ್ಕೊಂಡು ಹೊಸ ಸೆಕ್ಷನ್ಗಳನ್ನು ಹಾಕಿ. ಯಾಕೆ ಅಂದರೆ ಇಲ್ಲಿನ ಸಹೋದರಿಯರು ಆಚೆ ಬರಲ್ಲ. ಹಾಸನ, ಸಣ್ಣೂರು ಇದು ಪ್ರಾದೇಶಿಕ ಪಕ್ಷ, ಆಚೆ ಬರಲ್ಲ ರೀ, ಕಷ್ಟ ಇದೆ ಅವರಿಗೆ. ಸೊ ಅವ್ರು ಆಚೆ ಬರೆದಿದ್ರು ಇದನ್ನು ಸೂಮೋಟೋ ಕೇಸ್ ಅಂತ ದಾಖಲು ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಇಲ್ಲಿ ಮಧ್ಯಪ್ರವೇಶ ಮಾಡಿಕೊಂಡು ಇದನ್ನು ಸೂಮೋಟೋ ಅಂತ ಮಾಡಿಕೊಂಡು, ಇದು ವರ್ಕ್ ಪ್ಲೇಸ್ ಹೆರಾಸ್ಮೆಂಟು. MP ಅವನು ಸಿಟ್ಟಿಂಗ್ MP, ಅವನ ಆಫೀಸಲ್ಲಿ ನಡೆದಿದೆ ಇದು ವರ್ಕ್ ಪ್ಲೇಸ್ ಹೆರಾಸ್ಮೆಂಟ್ ಅಲ್ವಾ? ಇರೋ ಸೆಕ್ಷನ್ಗಳನ್ನು ಬಲವಾಗಿ ಇದು ಬಳಸ್ಕೊಂಡು ಹಾಗೂ ಹೊಸ ಕಾನೂನುಗಳನ್ನು ಇವ್ರ ಪರವಾಗಿ ತಂದು ನಮ್ಮ ಹಾಸನದ ಸಹೋದರಿಯರಿಗೆ ನ್ಯಾಯ ಕಲ್ಪಿಸಲಿಲ್ಲ ಅಂದರೆ ಈ ನಾಡು ಇದ್ರೆಷ್ಟು ಸತ್ರೆಷ್ಟು. ಪ್ರಜ್ವಲ್ ರೇವಣ್ಣ ಅವರ ಈ ಹೀನ ಕೃತ್ಯದ ಬಗ್ಗೆ ಏನು ಹೇಳ್ತೀರಿ? ಇದನ್ನು ವಿರೋಧಿಸೋಕ್ಕಾಗೆ ಬಂದಿದ್ದೀವಿ. ಯಾಕಂದರೆ ಹೆಣ್ಮಕ್ಳು ಒಂಟಿಯಾಗಿ ಓಡಾಡೋಕ್ಕೆ ಆಗಲ್ಲ. ಮಹಾತ್ಮ ಗಾಂಧಿ ಹೇಳ್ತಿದ್ರು, ಮಧ್ಯರಾತ್ರಿ ಹೆಣ್ಮಕ್ಳು ಮಧ್ಯರಾತ್ರಿ ಓಡಾಡಿದ್ರೆ ಅವ್ರಿಗೆ ಸ್ವಾತಂತ್ರ್ಯ ಸಿಗುತ್ತೆ ಅಂತ. ಆಗಲೊತ್ತೆ ಓಡಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿನ ಸೃಷ್ಟಿ ಮಾಡಿದ್ದಾರೆ. ಇಂಥ ಟೈಮಲ್ಲಿ ನಮ್ಮ ಮಕ್ಕಳನ್ನ ಎಜುಕೇಷನ್ ಮಾಡಿಸೋದಂಗೆ, ನಾವೆಲ್ಲ ಹೊರಗಡೆ ಕೆಲಸ ಮಾಡೋದಂಗೆ, ಈ ಥರ ಒಂದು ಅಧಿಕಾರದಲ್ಲಿರೋಂಥ ವ್ಯಕ್ತಿಗಳೇ ಈ ಥರ ಮಾಡಿದ್ದಾರೆ ಅಂದರೆ ಅವ್ರಿಗೆ ಸರಿಯಾದ ಶಿಕ್ಷೆ, ಕಠಿಣ ಶಿಕ್ಷೆ ಆಗಬೇಕು. ಮುಂದೆಂದು ಇಂಥ ಕೆಲಸ ಯಾರೂ ಮಾಡಬಾರ್ದು ಅಂತ ವಿರೋಧಿಸಿ ನಾವು ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ. ಈಗ ಈ ವ್ಯಕ್ತಿ ತಪ್ಪು ಮಾಡಿಲ್ಲ ಅಂತ ಆಗಿದ್ರೆ ಇಲ್ಲೇ ಇರಬೇಕಾಗಿತ್ತು, ವಿದೇಶಕ್ಕೆ ಯಾಕೆ ಹೋಗ್ಬೇಕಾಗಿತ್ತು? ಹೌದು, ಅವರು ವಿದೇಶಕ್ಕೆ ಹೋಗಿರೋದು, ಅವರು ಎಲ್ಲ ಹಿಂದೆ ತಪ್ಪು ಮಾಡಿದ್ದೀನಿ, ನಾನು ಹೋದರೆ ಅವ್ರು ನನ್ನ ಏನು ಮಾಡ್ತಾರೋ ಅನ್ನೋ ಉದ್ದೇಶಕ್ಕೆ ಅವ್ರು ತಪ್ಪಿಸ್ಕೊಂಡು ಹೋಗಿರೋದು. ಅದಕ್ಕೆ ಬೆಂಬಲವಾಗಿ ಈ ರಾಜಕೀಯ ಪಕ್ಷಗಳು ಬೆಂಬಲ ಕೊಡ್ತಿದ್ದಾರೆ ಅಂದರೆ ಇಷ್ಟೆಲ್ಲ ಜನ ಓಟ್ ಹಾಕಿ ಗೆಲ್ಸಿರೋದು ಏನಕ್ಕಾಗಿ? ಅದನ್ನೇ ಅವರು ಇದು ಮಾಡ್ತಾವ್ರೆ ಅಂತಂತಂದರೆ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಅವರು ಈ ಕೂಡಲೇ ಬರಬೇಕು. ಏನು ಶಿಕ್ಷೆ ಆಗಬೇಕು ಅವ್ರಿಗೆ? ಇಂಥವ್ರಿಗಂತೂ ಗಲ್ಲು ಶಿಕ್ಷೆನೇ ಆಗಬೇಕು ಅನ್ಸುತ್ತೆ. ಯಾಕಂದರೆ ಅವ್ರು ಏನಾದರೂ ಇದೆಲ್ಲ ಏನು 2900 ಜನಕ್ಕೆ ಅವರು ಅತ್ಯಾಚಾರ ಮಾಡಿದ್ದಾರೆ ಅಂತ ಇದಾಗಿದೆ, ಅದು SITಯಲ್ಲಿ ಪ್ರೂಫ್ ಆದರೆ ಅವ್ರು ಗಲ್ಲು ಶಿಕ್ಷೆನೇ ಆಗಬೇಕು. ನೋಡಿ, ಜಸ್ಟ್ ಇಮ್ಯಾಜಿನ್, ಒಬ್ಬ MP 2900 ಅಶ್ಲೀಲ ವಿಡಿಯೋಗಳು ಹೊರಗೆ ಬಂದಿದ್ದಾವೆ ಅಂತ ಅಂದರೆ ಜನ ಯಾರನ್ನು ನಂಬೋದಕ್ಕೆ ಸಾಧ್ಯ ಮೇಡಮ್? ಒಬ್ಬ MP ಜನಪ್ರತಿನಿಧಿ ಆತ, ಜನರಿಂದ ಆಯ್ಕೆ ಆದಂಥವನು, ಇನ್ನು ಯಾರನ್ನು ನಂಬೋದಕ್ಕೆ ಸಾಧ್ಯ ಜನ?
ಜನ ಆಯ್ಕೆ ಮಾಡಿ ಏನೋ ನಮ್ಮ ಕಷ್ಟಕ್ಕೆ ಆಗ್ತಾರೆ ಅಂತ ಆಯ್ಕೆ ಮಾಡಿ ಕಳಿಸಿರೋದು. ಅಂದರೆ ಅವರು ತಾತ ಅವ್ರಿಗೆಲ್ಲ ಮರ್ಯಾದೆ ತೆಗೆದುಬಿಟ್ಟು ಇಂಥ ಕೆಲಸ ಮಾಡಿದ್ದಾರೆ. ಇವ್ರನ್ನ ಮುಂದೆಂದು ಯಾವುದೇ ಇದರಲ್ಲೂ ಅವ್ರನ್ನ ಮುಂದುವರಿಸಬಾರ್ದು ಮತ್ತು ಅವ್ರಿಗೆ ಶಿಕ್ಷೆ ಆಗಬೇಕು. ಮುಂದೆ ಹೆಣ್ಮಕ್ಳು ಧೈರ್ಯವಾಗಿ ಓಡಾಡಬೇಕು ಅಂದರೆ ಅಂಥವ್ರಿಗೆ ಇವಾಗ ಶಿಕ್ಷೆ ಆದ್ರೇ ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳು ಒಂಟಿಯಾಗಿ ಓಡಾಡೋಕ್ಕಾಗೋದು. ಹಂಗಾಗಿ ಅವ್ರಿಗೆ ಸರಿಯಾದ ಶಿಕ್ಷೆ ಅಂತೂ ಆಗಲೇಬೇಕು. ಇವ್ರು ಮಾಡಿರೋಂಥ ಹೇಯ ಕೃತ್ಯನ ನೆನೆಸ್ಕೊಂಡ್ರೇ ಹೆಣ್ಮಕ್ಳಿಗೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಅಂದರೆ ಹೆಣ್ಮಕ್ಳನ್ನ ಒಂದು ಭೋಗದ ವಸ್ತು ಅಂತ ಅವರು ಏನೇ ಒಂದು ಕೆಲಸ ಕಾರ್ಯ ಕೇಳ್ಕೊಂಡೋದ್ರು ಅವ್ರನ್ನ ಈ ರೀತಿ ಅತ್ಯಾಚಾರ ಮಾಡಿ ಇದು ಮಾಡಿದ್ದಾರೆ. ಪೆನ್ ಡ್ರೈವಲ್ಲಿ ಅದನ್ನೆಲ್ಲ ವಿಡಿಯೋ ಮಾಡಿದ್ದಾರೆ ಅಂತಂದರೆ ಅವ್ರಿಗೆ ಇನ್ನೆಂಥ ಅವರು ಹೇಯ ಕೃತ್ಯನ ಎಸಗಿದ್ದಾರೆ ಅಂತ ಅವ್ರಿಗೆ ತುಂಬ ನಮಗೆ ಹೆಣ್ಮಕ್ಳು ಓಡಾಡೋಕ್ಕೆ ಬೇಜಾರಾಗುತ್ತೆ. ಆ ಮಾತು ಕೇಳ್ತಿದ್ರೇ ನಮಗೆ ಬೇಜಾರಾಗುತ್ತೆ. ಹಂಗಾಗಿ ಅವ್ರಿಗೆ ಶಿಕ್ಷೆ ಅಂತೂ ಆಗಲೇಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.